ಸ್ನೇಹಿತರೆ, ನಾನಿವತ್ತು ವಿಜಯನಗರದ ಒಂದು ಹಂಪಿ ನಗರ ಮತ್ತು ವಿಜಯನಗರ ಕ್ಲಬ್ ರೋಡ್ ಮಧ್ಯದಲ್ಲಿರುವಂತಹ ಒಂದು ರೋಡ್ನಲ್ಲಿದ್ದೀನಿ, SBI ಕಾಲೋನಿ ರೋಡಲ್ಲಿ. ನನ್ನ ಚಾನಲ್ನ ಯೂಟ್ಯೂಬ್ ಡೈಲಿ ಲಾಗ್ ಬ್ರೋಸ್ ಲೈಫ್ 30 ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಏನಾದರೂ ಅಭಿಪ್ರಾಯಗಳಿದ್ದರೆ ತಿಳಿಸಿ, ಏನಾದರೂ ಕ್ವಶನ್ಗಳಿದ್ದರೆ ಕೇಳಿ. ನಾನು ಡೈಲಿ ಒಂದು ಹೊಸ ಹೊಸ ವಿಷಯಗಳನ್ನ ತಿಳಿಸೋದ್ರ ಮೂಲಕ ವೀಡಿಯೋಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಇವತ್ತು ಯಾಕೋ ನಾನ್ ವೆಜ್ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ನಾನ್ ವೆಜ್ ಊಟಕ್ಕೆ ಹೋಗ್ತಾಯಿದ್ದೆ, ನಾನ್ ವೆಜ್ಗೆ. ಆದರೆ ಇಲ್ಲೊಂದು ಯಾವುದೋ ತಂಬುಳಿ ಮನೆ ಅಂತ ಇದೆ, ನಿಮಗೆ ಕಾಣ್ತಾ ಇರ್ಬೋದು, ಮುಂದೆ ಹೋಗ್ತೀನಿ. ಬಟ್ ಅದಕ್ಕಿಂತ ಮೊದಲು ಯಾವ ರೋಡು ಅಂತ ನೋಡ್ಕೋಬೋದು. ಇದು ವಿಜಯನಗರ ಕ್ಲಬ್ ರೋಡು, ಮಾರುತಿ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿಂದ, ಮತ್ತು ಹಂಪಿ ನಗರದ ಕಡೆಗಿರೋ ಒಂದು SBI ಕಾಲೋನಿ ರೋಡು. ಸೊ ಈ ರೋಡು BBMP 3ನೇ ಮುಖ್ಯ ರಸ್ತೆ, ಹಂಪಿ ನಗರ. ಸೊ ಆ ರೋಡಲ್ಲಿ ಇದ್ದೀನಿ. ಇದು ಯಾವುದೋ ತಂಬುಳಿ ಮನೆ ಅಂತ ಇದೆ, ಅದರ ಪಕ್ಕದಲ್ಲಿ ಒಂದು ರಾಕ್ 99 ಅಂತ ಒಂದು ಬಟ್ಟೆ ಅಂಗಡಿನೂ ಇದೆ. ಸೊ ತಂಬುಳಿ ಮನೆ ಅಂತ ಇದೆಲ್ಲೋ ಕೇಳಿದ್ದೀನಲ್ಲ ಆ್ಯಕ್ಚುಲಿ. ಓ ಹೌದು, ಇದು ಶಿವಮೊಗ್ಗ ಸೈಡೋ ಅಥವಾ ಪಶ್ಚಿಮ ಘಟ್ಟ ಮೂಡುಬಿದ್ರೆ ಸೈಡೋ ಅಥವಾ ಮಂಗಳೂರು ಸೈಡೋ ಬರ್ತದೆ ಅನಿಸುತ್ತೆ, ತಂಬುಳಿ ಮನೆ ಅಂತ ಇದೆ. ಬಟ್ ತಂಬುಳಿ ಅಂತ ನಾನು ಏನೋ ವಿಶೇಷ ಹೋಟೆಲ್ಲೇ ಇದು ಆ್ಯಕ್ಚುಲಿ. ಬಟ್ ಏನಿದೆ ಅಂತ ಕೇಳೋಣ ಬನ್ನಿ, ಏನು ವಿಶೇಷತೆ ಇದು. ಇಲ್ಲೇ ಏನಾದರೂ ಸಾಧ್ಯವಾದರೆ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗ್ತೀನಿ. ತಂಬುಳಿ ಮನೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದಂತೆ, ಅಲ್ಲ ನಮ್ಮ ಅಜ್ಜಿ ಅಲ್ಲ, ಅವರಜ್ಜಿ ಹೇಳ್ಕೊಟ್ಟಿದ್ದೋ ಅಥವಾ ಯಾರಜ್ಜಿ ಹೇಳ್ಕೊಟ್ಟಿದ್ದು ನೋಡೋಣ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಒಳಗಡೆ ಎಲ್ಲ. ಏನಿದೆ ಅಂತ ನೋಡೋಣ. ಏನೇನೋ ಇಟ್ಟಿದ್ದಾರೆ. ಇದು ಏನಪ್ಪ ಇದು, ಕೊಕೊನಟ್ ಆಯಿಲು, ಸುಕೇಳಿ ಅಂತ ಏನೋ ಇದೆ, ಏನೋ ಒಂದು ಗೊತ್ತಿಲ್ಲ. ಸುಕೇಳಿ ಡ್ರೈ ಬನಾನಾ, ಸುಕೇಳಿ ಡ್ರೈ ಬನಾನಾ ಅಂತ. ಚಹಾ ಪುಡಿ ಇದೆ, ಹೋಟೆಲ್ಲು, ಆಮೇಲೆ ದಿನಸಿ ಅಂಗಡಿ ಅಂತ ಅಂದ್ಕೋಬೇಡಿ, ಏನೋ ವಿಶೇಷವಾಗಿರೋದು ಆ ಕಡೆ ಸೈಡ್ ಇಟ್ಟಿದ್ದಾರೆ ಅಷ್ಟೇ. ಆಮೇಲೆ ರಸಂ ಪುಡಿ, ಸಾಂಬಾರು ಪುಡಿ, ಕಷಾಯದ ಪುಡಿ, ಅಂಟುವಾಳದ ಪುಡಿ, ಅಂಟುವಾಳ ಕೇಳಿದ್ದೀನಿ, ನಮ್ಮ ಕಡೆಯೂ ಇದೆ. ಅರಿಶಿನ ಪುಡಿ, ಏನೋ ತುಪ್ಪದ ಐಟಮ್ಮು ಏನೇನೋ ಇಟ್ಟಿದ್ದಾರೆ ಇಲ್ಲಿ ಆ್ಯಕ್ಚುಲಿ. ಮಹಾಬಲಂ, ಏನಿದು ಮಹಾಬಲಂ? ವಯಸ್ಕರಿಗೆ ಮಾತ್ರ. ಏನಿದೆ ಮೇಡಮ್ ಮಹಾಬಲ? ಹಾಂ, ಹೆಲ್ಪ್ ಆಗುತ್ತಾ? ತಿನ್ನೋದಾ ಇದು? ಜಾಮ್ ಟೈಪಾ? ಹಾಂ, ಜಾಮ್ ಟೈಪಾ? ಓಕೆ. ಅದು ಬಿಟ್ಟರೆ ಯಾವುದ್ಯಾವುದೋ ಬ್ರಾಹ್ಮಿ ಆಯಿಲು ಏನೇನೋ ಇಟ್ಟಿದ್ದಾರೆ. ಓಕೆ, ಯಾವುದು ಬ್ರಾಹ್ಮಿ? ಮಕ್ಳಿಗ ದೊಡ್ಡವ್ರಿಗ? ಯಾರಿಗಾದ್ರೂ ಆಗುತ್ತಾ? ಓಕೆ. ಓಕೆ. ಆ್ಯಕ್ಚುಲಿ ಏನಿದು ತಂಬುಳಿ ಮನೆ? ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು, ಅಲ್ಲ ನಿಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಯಾವ ಕಡೆ ಸೈಡ್ ಸ್ಪೆಷಲ್ ಇದು? ಹಾಂ, ಸಾಗರ ಮಲೆನಾಡು ಅಂದರೆ ಶಿವಮೊಗ್ಗನಾ? ಶಿವಮೊಗ್ಗ ಸೈಡಾ? ಮಲೆನಾಡು ಸೈಡ್. ಓಕೆ. ಪರಿಸರದಲ್ಲಿ ಸಿಗೋ ಬೇರು ಇವನ್ನ ಯೂಸ್ ಮಾಡ್ಕೊಂಡು ಅವರ ಅಲ್ಲಿರೋ ರೋಗಗಳನ್ನ ವಾಸಿ ಮಾಡ್ಕೊಳ್ಳೋದು ಹೆಂಗೆ ಅಂತೇಳಿ ಅವರೆಲ್ಲ ಆಯುರ್ವೇದಿಕ್ ಅದನ್ನ ನಾವು ಡೈರೆಕ್ಟಾಗಿ ಇಂಟೇಕ್ ಮಾಡೋಕ್ಕಾಗಲ್ಲ. ಓಕೆ. ಸೊ ಹಂಗಾಗಿ ಅವ್ರೇನು ಮಾಡ್ತಿದ್ರು, ಮಜ್ಜಿಗೆಗೆ ಅಥವಾ ನೀರಿಗೆ ಬೆರೆಸ್ಕೊಂಡು ಇಷ್ಟು ಪ್ರಮಾಣದಲ್ಲಿ ತಗೊಂಡ್ರೆ ಇದು ಬಾಡಿ ಒಳ್ಳೇದು ಅಂತೇಳಿ ಅವ್ರನ್ನ ಮಾಡ್ಕೊಂಡಿದ್ರು. ಓಕೆ. ಓಕೆ, ಆಮೇಲೆ ಇನ್ನೇನು ವಿಶೇಷತೆ ಇದೆ? ವಿಶೇಷ ಅಂದರೆ ಸರ್, ಪ್ರತಿಯೊಂದು ಮೂಲಿಕೆಗೂ ಒಂದು ವಿಶೇಷತೆ ಇದೆ. ಅದನ್ನ ನಾವು ಇವಾಗಿನ ಜನಗಳಿಗೆ ಅದ್ರ ಬಗ್ಗೆ ಜಾಸ್ತಿ ನಾಲೆಡ್ಜ್ ಇರಲ್ಲ ಅಂತೇಳಿ ಈ ಕಾನ್ಸೆಪ್ಟಿಂದ ನಾವು ಇಲ್ಲಿ ಬೆಂಗಳೂರಲ್ಲಿ ಆರಂಭ ಮಾಡಿರೋದು, ಅಥವಾ ಬೇರೆ ಎಲ್ಲಾದರೂ ಇದೆಯಾ ನಿಮ್ಮ ತಂಬುಳಿ ಮನೆ ಬೆಂಗಳೂರಲ್ಲಿ? ಇದೇನಂತಂದ್ರೆ ನಮ್ಮ MD ಅವ್ರು ಕಾರ್ತಿಕ್ ಅಂತಿದ್ದಾರೆ, ಅವರು ಸಾಗರದವ್ರೆ. ಅವ್ರು ಅಲ್ಲೇ ಆ ಬೇಸಿಂದ ಬಂದಿರೋದ್ರಿಂದ ಅವ್ರು ಅಲ್ಲೇ ಅದನ್ನ ಹರ್ಬ್ಸ್ ಎಲ್ಲ ತೊಗೊಂಡ್ಬಂದು ಅಲ್ಲಿಂದನೇ ರೆಡಿ ಮಾಡ್ತಾರೆ. ಓಕೆ, ರೆಡಿ ಮಾಡಿ ನಮಗೆ ಕೊಡ್ತಾರೆ, ನಾವು ಅದನ್ನು ಸಪ್ಲೈ ಮಾಡಿದ್ದೀವಿ. ಓಕೆ, ರೆಡಿ ಆಗೋದಿಲ್ಲ ಸಾಗರದಲ್ಲಿ ಹಾಗಾದರೆ? ಓಕೆ. ಹಾಂ, ಓಕೆ. ಓಕೆ, ನಿಮ್ಮಲ್ಲಿ ಏನೇನು ಸ್ಪೆಷಲ್ ಇದೆ? ಇಲ್ಲಿ ಏನೇನಿದೆ? ಏನಾದ್ರು ಮೆನು ಇದೆಯಾ?
ಮೆನು ನೋಡ್ಬೋದಾ? ಸೊ ಮೆನು ಫೋಟೋ ಹಾಕ್ತೀನಿ. ಆ್ಯಕ್ಚುಲಿ ಜಸ್ಟ್ ನಾನು ನೋಡ್ತಾ ಇದ್ದೀನಿ, ನಾನೇನಾದ್ರು ತಿನ್ನೋಣ ಅಂದ್ಕೊಂಡು ಬಂದಿದ್ದೀನಿ, ಅದರಿಂದ ಜಸ್ಟ್ ನಿಮಗೂ ಸಹ ಶೋ ಮಾಡ್ತೀನಿ, ನೋಡ್ಕೊಳ್ಳಿ. ಸೇಮ್ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎರಡೂ ಸೈಡ್ ಇದೆ. ಸೊ ಶಿವಮೊಗ್ಗದವ್ರು ಜಾಸ್ತಿ ಇದ್ದಾರೆ ಈ ಸೈಡು, ವಿಜಯನಗರದಲ್ಲಿ ಅಂತ ಏನಾದರೂ ಮಾಡಿರೋದು ಅಥವಾ ಎಲ್ರಿಗೂ ಸಹ ಪರಿಚಯ ಮಾಡಲಿಕ್ಕೆ ಮಾಡಿರೋದು? ಓಕೆ. ಏನು ತುಂಬ ಸ್ಪೆಷಲ್ ಅಂದರೆ ಏನಿಲ್ಲಿ ತಂಬುಳಿ ಮನೆಯಲ್ಲಿ? ತಂಬುಳಿನೇ ಸ್ಪೆಷಲ್. ತಂಬುಳಿ ಅಂದರೆ ಎಲೆ ಅಂತ ಏನೋ ಹೇಳಿದ್ರಿ ಅಲ್ಲ, ಏನದು? ಹುಳಿ. ಯಾವ್ದ್ರಲ್ಲಿ ಮಾಡೋದು ಅದು? ಮಜ್ಜಿಗೆನಲ್ಲಿ. ಹಾಂ, ಅದಕ್ಕೆ ನಮ್ಮ ಬಾಡಿಗೆ ಹೆಲ್ಪ್ ಆಗುವಂತೆ ಹರ್ಬ್ಸ್ ಇಂದ ಒಂದೊಂದು ಬೇರೆ ಬೇರೆ ತರದ ತಂಬುಳಿಗಳು ರೆಡಿ ಮಾಡ್ತೀವಿ. ಓಕೆ. ಪಾನಿಪುರಿ ಎಲ್ಲ ಇಟ್ಟಿದ್ದೀರಾ? ಅಂದರೆ ತಂಬುಳಿನಲ್ಲೇ ಪಾನಿಪುರಿನ? ಹೌದಾ? ಪಾನಿಪುರಿ ಹೇಗಿದೆ ಅಂತಂದ್ರೆ ಸರ್, ಒಂದು ಗೋಧಿ ಮತ್ತು ಸೂಜಿ ರವೆಯಿಂದ ಮಾಡಿರೋದು, ಮೈದಾದಿಂದ ಮಾಡಿರೋದನ್ನ. ಓಕೆ. ಪ್ಲಸ್ ಅದು ರೋಸ್ಟೆಡ್. ಹಾಂ, ಅದೊಂದು ಕೇಳಬೇಕು ಅಂದ್ಕೊಂಡಿದ್ದೆ. ಪಾನಿಪುರಿ ಹೊರಗಡೆಯಿಂದ ತರೋದು ಅಥವಾ ನೀವೇ ಸಪ್ರೇಟ್ ಮಾಡೋದಾ? ಪೂರಿ ಇದೆಯಲ್ಲ, ನೀವೇ ಮಾಡೋದಾ? ಅಂದರೆ ಯಾವುದ್ರಲ್ಲಿ ಮಾಡೋದು? ಗೋಧಿ ಮತ್ತು ಸೂಜಿ ರವೆಯಿಂದ ಮಾಡೋದು. ಓಕೆ. ಗೋಧಿ ಮತ್ತು ಸೂಜಿ ರವೆ ಅಂತೇಳಿ ಅದು ರೋಸ್ಟೆಡ್. ಓಕೆ. ರೋಸ್ಟೆಡ್. ಅದ್ರ ಒಳಗಡೆ ಯೂಸ್ ಮಾಡೋದು ಸಹ ಪಾಲಕ್ ಮಸಾಲ ಇರುತ್ತೆ. ಓಕೆ. ಓಕೆ. ಕಾಳಿಂದು ಇದು ಇರುತ್ತೆ. ನಾವು ಪ್ಲಸ್ ತಂಬುಳಿ ಅಂತೇಳಿ ಲೆಮನ್ ಗ್ರಾಸ್ ಮತ್ತೆ ಇದನ್ನು ಕೊಡ್ತೀವಿ, ದೊಡ್ಡ ಪತ್ರೆ ಇದು. ಓಕೆ. ಜೊತೆಗೆ ಕರಡು ಬಂದ್ಬಿಟ್ಟು ನಾರ್ಮಲ್ ಕರಡು ಇರುತ್ತೆ, ಅದಕ್ಕೆ ಜೋನಿ ಬೆಲ್ಲ ಅಂತ ಸಿಗುತ್ತೆ ಮಲ್ನಾಡ್ ಸೈಡ್, ಅದನ್ನು ಮಿಕ್ಸ್ ಮಾಡ್ತೀವಿ. ಸಕ್ಕರೆ ಎಲ್ಲ ಯೂಸ್ ಮಾಡ್ತೀವಿ. ಯಾವುದೇ ಟೇಸ್ಟಿಂಗ್ ಪೌಡ್ರು, ವೈಟ್ ಸಾಲ್ಟ್ ಯಾವ್ದು ಯೂಸ್ ಮಾಡ್ತೀವಿ? ಪಿಂಕ್ ಸಾಲ್ಟ್, ಬ್ಲ್ಯಾಕ್ ಸಾಲ್ಟ್. ಟೀ ಸಿಗುತ್ತಾ ನಿಮ್ಮಲ್ಲಿ? ಟೀ ಕುಡಿಬೇಕು ಅನ್ನಿಸ್ತೈತೆ? ನಾರ್ಮಲ್ ಟೀ ಸಿಗಲ್ಲ ಇಲ್ಲಿ? ಕೋಕಮ್ ಟೀ. ನಾರ್ಮಲ್ ಟೀ ಅಂದರೆ ಮತ್ತೆ ಹೆಲ್ತ್ ಇಂದ ಹೊರಗಡೆ ಬಂದಂಗೆ. ಓಕೆ. ಅಷ್ಟು ಕಾನ್ಸೆಪ್ಟ್ ಬಂದ್ಬಿಟ್ಟು ಹೆಲ್ತ್ ಬೇಸಿಕ್ ಕಾನ್ಸೆಪ್ಟ್. ಹೆಲ್ತ್ ಬೇಸ್ ಕಾನ್ಸೆಪ್ಟ್. ಕೋಕಮ್ ಟೀ ಬರುತ್ತೆ. ಕೋಕಮ್ ಟೀ ಅಂತಂದ್ರೆ ನಮಗೆ ಪಿತ್ತ ಆಗುತ್ತೆ. ಟೀ ಕುಡಿದ್ರೆ ನಮಗೆ ಹೀಟ್ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ ಪಿತ್ತ. ಅದನ್ನು ಕಡಿಮೆ ಮಾಡೋಕ್ಕೆ ಕೋಕಮ್ ಟೀ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ಬೇರೆ ಯಾವುದೋ ಟೀ ಇಲ್ಲ? ಬ್ಲ್ಯಾಕ್ ಪೆಪ್ಪರ್ಸ್. ಫ್ರೆಂಡ್ಸ್, ಇಲ್ಲಿ ತಂಬುಳಿ ಸ್ಪೆಷಲ್ ಅಂದರೆ ಶಿವಮೊಗ್ಗ ಸ್ಪೆಷಲ್ ಏನೇನೆಲ್ಲ ಸಿಗುತ್ತೋ ಆ ರೀತಿ ಒಂದು ಈ ಆರ್ಗ್ಯಾನಿಕ್ ಫುಡ್ಸ್ ಅಂತಾರಲ್ಲ ಅದೆಲ್ಲ ಸಿಗುತ್ತಂತೆ ಇಲ್ಲಿ. ಹಾಂ, ನ್ಯಾಚುರಲ್. ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ ಅವರು, ಕೇಳೋಣ. ಸಾತ್ವಿಕ ಆಹಾರ ಅಂದರೆ ಹಳ್ಳಿ ಸೈಡು ಏನು ಎಲ್ಲ ತಿಂತಾರೋ ಆ ರೀತಿ. ಹೊರಗಡೆ ಯೂಶಲಿ ತಿಂದ್ರೆ ನಮ್ಮ ಊಟನ ಒಂದ್ಸಲ ತಿಂದು ನೋಡಿ ಎಷ್ಟು ಲೈಟ್ ಫೀಲ್ ಆಗುತ್ತೆ ಅಂದ್ರೆ ಅದು ನಿಮಗೆ ತಿಂದಿದೀವಿ ಯಾಕಾದ್ರೂ ತಿಂದ್ವಿ ಅಂತಾನೆ ಅನ್ಸೋದಿಲ್ಲ. ಬಟ್ ದುಡ್ಡು ಜಾಸ್ತಿ ಇಲ್ಲಲ್ಲ? ಅಮೌಂಟ್ ರೇಟ್ಸ್ ಜಾಸ್ತಿ ಇಲ್ಲಲ್ಲ ಸರ್? ಅಮೌಂಟ್ ಒಂದೇ ಪ್ಯಾರಾಮೀಟರ್ ಅಲ್ಲಿ ಡಿಸೈಡ್ ಆಗಲ್ಲ, ಎಲ್ಲಾ ತರದ ಪ್ಯಾರಾಮೀಟರ್ ಅಲ್ಲಿ ಡಿಸೈಡ್ ಆಗುತ್ತೆ. ಅಲ್ಲ, ಸಮ್ ಟೈಮ್ಸ್ ಕೆಲವರು ದುಡ್ಡು ನೋಡು ಸಹ ಆಹಾರ ತಿನ್ನೋರು ಇದ್ದಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಇದ್ದಾರೆ. ಸೊ ಅಷ್ಟು ಬರ್ಡನ್ ಆಗೋ ರೀತಿ ಏನಿಲ್ಲ ಅಲ್ಲ ನಿಮ್ದು ಯಾವುದನ್ನು? ಆ್ಯಕ್ಚುಲಿ ಮೆನು ಇದೆ, ನೋಡ್ಕೋತೀನಿ ಬಿಡಿ, ತೋರಿಸ್ತೀನಿ ಬಿಡಿ ಮೆನುನಲ್ಲಿ ಆ್ಯಕ್ಚುಲಿ. ಓಕೆ. ಓಕೆ. ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀವಿ. ಓಕೆ. ಮೆಣಸಿನಕಾಯಿ ಯೂಸ್ ಮಾಡೋದಿಲ್ಲ. ಮಂಗಳೂರು ಸೈಡು ಬರ್ಡ್ ಐ ಚಿಲ್ಲಿ ಅಂತ ಬರುತ್ತೆ, ಸಣ್ಣ ಡಿಸ್ಟ್ರೆಕ್ಟ್ ಮೆಣಸಿನಕಾಯಿ, ಅದರಿಂದ ಅಸಿಡಿಟಿ ಕ್ರಿಯೇಟ್ ಆಗುತ್ತೆ ಬಾಡಿಯಲ್ಲಿ. ಪ್ಲಸ್ ಸೂಜಿ ಮೆಣಸು ಅಂತ ಬರುತ್ತೆ. ಓಕೆ. ಅದನ್ನು ಯೂಸ್ ಮಾಡ್ತೀವಿ. ಇದೆಲ್ಲ ಹೆಂಗೆ ಅಂದರೆ ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗೋಂಥ ಮೆಟೀರಿಯಲ್ಸ್ ಇರುತ್ತೆ. ಓಕೆ. ಈಗ ಹೊರಗಡೆ ಹಸಿಮೆಣಸಿನಕಾಯಿ ಅದೆಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಜಾಸ್ತಿ ಖಾರ ಆದರೆ ಅಸಿಡಿಟಿ ಆಗುತ್ತೆ, ಅದೆಲ್ಲ ಹೊಟ್ಟೆ ಉರಿ ಆಗುತ್ತೆ, ಎದೆ ಉರಿ ಆ ಥರದ್ದು. ಅಡುಗೆಯವರೆಲ್ಲ ನಿಮ್ಮ ಸೈಡವರು ಅಥವಾ ಬೇರೆ? ಸಾಗರದವರೇನಾ? ಓಕೆ. ನಾನು ಇಲ್ಲೇನೇನು ಸಿಗುತ್ತೆ ಅನ್ನೋದನ್ನು ನಾನು ಮೆನುನಲ್ಲೂ ತೋರಿಸ್ತೀನಿ, ನೋಡ್ಕೊಳ್ಳಿ. ಆ್ಯಕ್ಚುಲಿ ಏನು ತೊಗೊಂಡಿದ್ರು ಸರ್? ರುಚಿ ಹೇಗಿದೆ ಅಂತ ಕೇಳೋಣ. ಸರ್, ಏನು ತೊಗೊಂಡಿದ್ರಿ ಮೇಡಮ್? ಏನು ತೊಗೊಂಡಿದ್ರಿ? ಪಾನಿಪುರಿ ತೊಗೊಂಡಿದ್ವಿ ಸರ್. ಓಕೆ. ಅಂದರೆ ತಂಬುಳಿ ಪಾನಿಪುರಿ ಹೇಗಿತ್ತು? ಟೇಸ್ಟ್ ಚೆನ್ನಾಗಿತ್ತು ಸರ್. ಟೇಸ್ಟ್ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಅಂದರೆ ನೀವು ಹೊರಗಡೆ ತಿಂದಿದ್ದೀರಾ ಇವಾಗ ಬೇರೆ ಕಡೆ ಎಲ್ಲ? ಇಲ್ಲಿ ತಂಬುಳಿ ಮನೆ ಬೇಯಿಸಿರ್ತಾರೆ, ತುಂಬಾ ಜಾಸ್ತಿ ಬಾಯ್ಲ್ ಮಾಡಿರೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ನ್ಯಾಚುರಲ್ ಆಗಿದೆ. ನ್ಯಾಚುರಲ್ ಕಾಳು ಒಂದೇ ಸಲ ಬೇಯಿಸಿರೋದ್ರಿಂದ ಹದವಾಗಿದೆ. ಓಕೆ. ಮತ್ತೆ ಎಲ್ಲಾನು ಹೆಲ್ತಿ ಇಂಗ್ರೀಡಿಯೆಂಟ್ಸ್ ಒಳಗಡೆ ಹಾಕಿದ್ದಾರೆ. ಓಕೆ. ನಿಮ್ಗೆ ತುಂಬ ಇಷ್ಟ ಆಯಿತು? ರೇಟ್ಸು ಸಹ ಏನು ಬರ್ಡೇ ರೀಸನೇಬಲ್ ಇದೆ? ಓಕೆ.
ಆ್ಯಕ್ಚುಲಿ ಯಾವಾಗಲಿಂದ ಸ್ಟಾರ್ಟ್ ಆಯ್ತು ಸರ್? ಯಾವಾಗ ಓಪನ್ ಮಾಡಿದಿರಿ ಇದು? ಏನು ಟೈಮಿಂಗ್ಸು ಬರ್ಬೋದು? ಏನು ಯಾವ ಟೈಮಿಂಗ್ಸಲ್ಲಿ ಯಾವ್ದು ಸಿಗುತ್ತೆ? ಏನು ಅದ್ರ ಬಗ್ಗೆ ಹೇಳ್ಬೋದಾ? ಇಲ್ಲಿ ನಮ್ದು ಬಂದ್ಬಿಟ್ಟು 16ನೇ ತಾರೀಕು ಓಪನ್ ಮಾಡಿದ್ವಿ. ಯಾವ 16? ಜನವರಿ 16 ಫೆಬ್ರವರಿ? ಫೆಬ್ರವರಿ ಓಪನ್ ಮಾಡಿದ್ವಿ. ಬೆಳಗ್ಗೆ 10ರಿಂದ ಸಾಯಂಕಾಲ 5 ಓಕೆ. ಲಂಚ್ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 12ಗಂಟೆಯಿಂದ 3:30 ತನಕ. ನೈಟು 7:30ಯಿಂದ 10 ತನಕ ಇರುತ್ತೆ. ಓಕೆ. ಉಳಿದಿದ್ದೆಲ್ಲ ನಿಮಗೆ ಎನಿ ಟೈಮಲ್ಲಿ ಓಕೆ. ಓಪನ್ ಮಾಡ್ಬೋದಾ? ಹಾಗೆ ಒಂದು ಸ್ವಲ್ಪ ಕಲರ್ ತೋರಿಸೋಣ ನಮ್ಮ ವೀಕ್ಷಕರಿಗೆ. ಸರ್, ಇದು ಬಂದ್ಬಿಟ್ಟು ಸ್ಪೆಷಲ್ ಅಪ್ಪೆ ಮ್ಯಾಂಗೋ ಅಂತೇಳಿ. ಇದು ಒಂದು ವಾಟರ್ ಬೇಸ್ಡ್ ಇರುತ್ತೆ, ನೀರಿಂದ ಮಾಡಿರೋದಿರುತ್ತೆ ಇದು. ಇದು ಈ ಸೀಸನಲ್ ಸ್ಪೆಷಲ್. ಇನ್ನೊಂದು 2 ತಿಂಗಳು ಸಿಗುತ್ತೆ ಅಷ್ಟೇ ಇದು. ಓಕೆ. ಯಾವುದಿದು? ಅಪ್ಪೆ ಮೀಡಿಯಂ ಸ್ಪೆಷಲ್ ಟೆಂಡರ್ ಮ್ಯಾಂಗೋ. ಸ್ಪೆಷಲ್ ಅಪ್ಪೆಕಾಯಿ ತಂಬುಳಿ. ಓಕೆ. ಹಸಿ ಜಾಯಿಕಾಯಿ ತಂಬುಳಿ. ಇದೆಲ್ಲ ಮಜ್ಜಿಗೆ ಥರ ಇರುತ್ತೆ. ಓಕೆ. ಬಟ್ ನೀವು ಕುಡಿದಾಗ ಅದ್ರ ಫ್ಲೇವರ್ ಆಗಲಿ ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಆಗಲಿ ನಿಮ್ಗೆ ಫೀಲ್ ಆಗುತ್ತೆ. ಓಕೆ. ಎಲ್ಲವೂ ಮಜ್ಜಿಗೆ ಥರನೇ ಇರುತ್ತೆ. ಓಕೆ. ನೆಕ್ಸ್ಟು ಪುದೀನ ಸೊಪ್ಪಿನ ತಂಬುಳಿ. ಹೆಂಗಿದೆ ಕಲರು ನೋಡೋಣ. ಅಂದರೆ ಈಗ ಸ್ವಲ್ಪನೇ ಮಾಡಿ ಇಟ್ಕೋತಾ ಇದ್ದೀರಾ ಅಥವಾ ಬೆಳಿಗ್ಗೆ ಖಾಲಿ ಆಯ್ತಾ? ಆ್ಯಕ್ಚುಲಿ ಇಲ್ಲ ಸರ್, ಇದೇನಂದ್ರೆ ನಾವು ಯಾವುದೇ ಅಡಿಟಿವ್ಸ್ ಯೂಸ್ ಮಾಡೋದಿಲ್ಲ, ಪ್ರಿಸರ್ವೇಟಿವ್ಸ್ ಯೂಸ್ ಮಾಡೋದಿಲ್ಲ. ಸೊ AC ಮಡಿಕೆಯಲ್ಲಿದ್ದರೆ 8 ಅವರ್ಸ್ ಬರುತ್ತೆ, ಇಲ್ಲಾಂದ್ರೆ ಹುಳಿ ಆಗ್ಬಿಡುತ್ತೆ. ಓಕೆ. ಹತ್ತಿ ಪುಡಿ ತಂಬುಳಿ ಇಟ್ಟಿರ್ತೀವಿ ನಾವು. ಓಕೆ. ಇದೇಗಿದೆ ನೋಡೋಣ ಹಾಗೆ. ನೆಕ್ಸ್ಟು ಒಂದಲಗ ಸೊಪ್ಪು. ನಮ್ಮ ಕಡೆ ಒಂದಲಗ ಸೊಪ್ಪು ಅಂತ ಕೇಳಿದ್ದೀವಿ, ಅಂದರೆ ಮಕ್ಕಳುಗಳಿಗೆ ಸಣ್ಣದ್ರಲ್ಲಿ ತಿಳಿಸ್ತಾರೆ. ಹಾಂ, ಹೌದು. ಇಲ್ಲಿ ಒಂದಲಗ ಸೊಪ್ಪು ತಂಬುಳಿನೇ ಮಾಡಿದ್ದಾರೆ. ಆ್ಯಕ್ಚುಲಿ ಒಳ್ಳೇದು ಅನಿಸುತ್ತೆ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಮಕ್ಕಳು ಕುಡಿಸಿದ್ರೆ ದೊಡ್ಡವ್ರು ಕುಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಇದ್ಯಾವುದು? ಇದು ಪಟ್ಪಟೆ ಅಂತ. ಪಟ್ಪಟೆ ಅಂದರೆ ನಿಮ್ಮ ಕಡೆ ಸೈಡ್ ಸಿಗೋದಾ? ಹಾಂ, ನಮ್ಮ ಬಾಡಿಯಲ್ಲಿ ವೈಟ್ ಸೆಲ್ ಈಗ ಗಾಯ ಆದಾಗ ಕೆಲವೊಂದ್ಸರಿ ಕ್ಲಾಟ್ ಆಗ್ತಾರಲ್ಲ ಸರ್, ಬ್ಲಡ್, ಅದಕ್ಕೆ ಹೆಲ್ಪಿಗೆ ಇದನ್ನ ಯೂಸ್ ಮಾಡ್ತಾರೆ ಪಟ್ಪಟೆ ಅಂತ. ಅಂದರೆ ಎಲ್ಲದ್ದು ಮಜ್ಜಿಗೆಗೆ ಈ ರೀತಿ ಸೊಪ್ಪುಗಳು, ವೆರೈಟಿ ಸೊಪ್ಪುಗಳನ್ನ ಮಿಕ್ಸ್ ಮಾಡಿ ಹಾಕಿರೋದು. ಇದು ಲೆಮನ್ ಗ್ರಾಸ್ ಅಂತ. ಪಾನಿಪುರಿ ಏನು ಹಾಕ್ತೀರಾ ಹಾಗಾದ್ರೆ? ಇದೆಲ್ಲ ಸರ್, ವಾಟರ್ ಬೇಸ್ಡ್ ಬೇರೆ ಬರುತ್ತೆ, ದೊಡ್ಡ ಪತ್ರೆ ಅಂತ ಬರುತ್ತೆ, ಮತ್ತೆ ಲೆಮನ್ ಗ್ರಾಸ್ ಅಂತ ಇದೆಲ್ಲ ಇದ್ರಲ್ಲಿ ಬರುತ್ತೆ. ಓಕೆ. ಲೆಮನ್ ಗ್ರಾಸ್ ತೋರಿಸ್ತೀರಾ ಹಾಗೆ? ತುಂಬ ಸ್ಪೆಷಲ್ ಅನ್ಸೋದು ನಂಗೊಂದು ಯಾವ್ದಾದ್ರು ಪ್ಲೇಟ್ ಕೊಡಿ. ಮ್ಯಾಂಗೋ ಜಿಂಜರ. ಮ್ಯಾಂಗೋ ಜಿಂಜರ. ಓಕೆ. ನೈಟ್ ಎಷ್ಟು ಗಂಟೆವರೆಗೆ ಇರ್ತೀರಾ ಸರ್? 10 ಗಂಟೆ. 10 ಗಂಟೆ ಕ್ಲೋಸಾ? ಓಕೆ. ಯಾವ್ದಾದ್ರು ಒಂದು ಪಾನಿಪುರಿ ಕೊಡಿ, ತಿನ್ನೋಣ. ಪಾನಿಪುರಿ ಒಂದು ಪ್ಲೇಟ್ ಸ್ಪೆಷಲ್ ಅನ್ಸೋದು. ಹಾಂ, ಜಾಗನೂ ಸಹ ತುಂಬ ಸ್ಪೇಷಿಯಸ್ ಆಗಿದೆ. ತಂಬುಳಿ ಫೋಟೋ ತಗೊಳ್ಳಿ. ಓಕೆ. ಮೇಡಮ್ ತಂಬುಳಿ ಸ್ಪೆಷಲ್ ಪಾನಿಪುರಿ ಕೊಟ್ಟಿದ್ದಾರೆ. ಏನಂತಾರೆ ನೋಡೋಣ, ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀರಲ್ಲ ಮೇಡಮ್? ನಾಚ್ಕೋಬೇಡಿ, ಇಟ್ಸ್ ಓಕೆ. ಹಾಂ, ನಿನ್ನ ಹೆಸರೇನು? ಸಾತ್ವಿಕ್. ಇಲ್ಲಿ ತಿನ್ನಬೇಕು ಅಂತಲೇ ಬಂದಾ? ಹೌದಾ? ಓಕೆ, ತಿನ್ನಪ್ಪ. ಒಳ್ಳೆ ಕಾನ್ಸೆಪ್ಟು, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಜಾಗನೂ ಸಹ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ವಿಜಯನಗರದಲ್ಲಿ ಇರೋರು, ಅದರಲ್ಲೂ ಸಹ ಮಲ್ನಾಡ್ ಸ್ಪೆಷಲ್ಲು, ಸಾಗರ ಸ್ಪೆಷಲ್ಲು, ಶಿವಮೊಗ್ಗದವ್ರಿಗೆ ತುಂಬ ಇಷ್ಟವಾಗುವಂತಹ ಆ ಒಂದು ಭಾಗದ ಒಂದು ಸಾತ್ವಿಕ ಆಹಾರನ ತಿನ್ನಬೇಕು ಅನಿಸಿದರೆ ಯಾರಾದರೂ ಸಹ ಬಂದು ಇಲ್ಲಿ ತಂಬುಳಿ ಸ್ಪೆಷಲ್, ನಮ್ಮ ಅಜ್ಜಿ ಅಲ್ಲ ಅವರ ಅಜ್ಜಿ ಹೇಳ್ಕೊಟ್ಟಿದ್ದು. ನಮ್ಮ ಕಡೆ ಅಜ್ಜಿ ಈ ರೀತಿ ಎಲ್ಲ ಹೇಳ್ಕೊಟ್ಟಿಲ್ಲ. ರಾಗಿ ಮುದ್ದೆಗೆ ಮಜ್ಜಿಗೆನ ಮಿಕ್ಸ್ ಮಾಡಿಬಿಟ್ಟು ತಿನ್ನೋದು ಹೇಳ್ಕೊಟ್ಟಿದ್ದಾರೆ ಬೇಸಿಗೆಗಾಲದಲ್ಲಿ. ತುಂಬ ಚೆನ್ನಾಗೂ ಡಿಸೈನ್ ಮಾಡಿದ್ದಾರೆ ಹೋಟೆಲು. ಆ್ಯಕ್ಚುಲಿ ನೀಟಾಗಿ ಇಟ್ಟಿದ್ದಾರೆ. ನೋಡೋಣ, ಪಾನಿಪುರಿ ಹೇಳಿದ್ದೀನಿ, ತಿನ್ನಬೇಕು ಅನ್ನಿಸ್ತೈತೆ. ತಿಂದ್ಬಿಟ್ಟು ನಾನು ಮತ್ತೆ ರುಚಿನ ಹೇಳಿಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸ್ಟಾಪ್ ಮಾಡಿ ಮತ್ತೆ ಇಟ್ಕೋತೀನಿ. ಹೇಗಿದೆ? ನಿಧಾನಕ್ಕೆ. ಓಕೆ ಓಕೆ ಓಕೆ, ನಿಧಾನಕ್ಕೆ, ಸಾರಿ. ಇನ್ನೇನು ಸ್ಪೆಷಲ್ ಮೇಡಮ್ ಹೇಳ್ತೀರಾ ಏನಾದರೂ? ಸ್ವೀಟ್ಸ್ ಏನು ಸಿಗುತ್ತೆ? ತೊಡೆದೇವು. ಓಕೆ. ಹಾಂ, ತೊಡೆದೇವು ಅಂದರೆ ಇದು ಅಕ್ಕಿ ಹಿಟ್ಟಿಗೆ ಬೆಲ್ಲ, ಜೋನಿ ಬೆಲ್ಲ ಮಿಕ್ಸ್ ಮಾಡಿ, ಓಕೆ, ಅದು ಮಡಕೆ ಇರುತ್ತಲ್ಲ ಊಟ ಮಾಡಿ ದೋಸೆ ಥರ ಹೋಗ್ತದೆ. ಓಕೆ. ಅದಕ್ಕೆ ತುಪ್ಪ ಮತ್ತೆ ಬೆಲ್ಲ ಹಾಕೊಂಡು, ತುಪ್ಪ ಮತ್ತೆ ಹಾಲು ಹಾಕೊಂಡು ತಿನ್ಬೇಕು. ಶಿವಮೊಗ್ಗ ಸ್ಪೆಷಲ್ ಅದು. ಏನು ರೇಟ್ ಅದು? ಅದು 70 70 ರುಪೀಸ್. ಓ, ಹೋಳಿಗೆ ಥರನಾ? ಹೋಳಿಗೆ ಥರ.
ಒಂದು ಹೋಳಿಗೆ ಒಂದು ಬರುತ್ತೆ, ಎಷ್ಟು ಬರುತ್ತೆ? ಒಂದು ಬರುತ್ತೆ ಸರ್. ಒಂದು ಹೋಳಿಗೆ ಬರುತ್ತೆ 70 ರುಪೀಸ್. ಓಕೆ, ಟೇಸ್ಟ್ ಮಾಡಿ ಬಂದು ನಿಮ್ಮ ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋದಲ್ಲಿ ತೋರಿಸಿರೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ತುಂಬ ಲೇಟ್ ಏನಾಗಲ್ಲ ನಾವು ಹೇಳಿದ್ರೆ? ಇಲ್ಲ, ಬೇಗ ಸಿಗುತ್ತೆ. 5 ಮಿನಿಟ್ಸ್. ಓಕೆ, ಸೆಲ್ಫ್ ಸರ್ವಿಸ್ ಅಥವಾ ಕೂತ್ಕೊಂಡ್ರೆ ನೀವೇ ತಂದು ಕೊಡ್ತೀರಾ? ಹಾಂ, ಈಗ ಸ್ಟಾರ್ಟಿಂಗಲ್ಲಿ ಇರೋದ್ರಿಂದ ಅವರು ಬ್ಯುಸಿ ಇರಲ್ಲ, ಸೊ ಅದರಿಂದ ತಂದು ಕೊಡ್ತಾರೆ. ಜಾಸ್ತಿ ಜನ ಆದಮೇಲೆ ಖಂಡಿತ ಸೆಲ್ಫ್ ಸರ್ವಿಸೇ ಇರುತ್ತೆ, ತಗೋಬೇಕಾಗುತ್ತೆ. ನಿಮ್ಮದು ಎಜುಕೇಷನ್ ಮೇಡಮ್? ಸಿವಿಲ್ ಇಂಜಿನಿಯರ್. ವಾವ್, IT ಗೆ ಹೋಗ್ಲಿಲ್ವ ಹಾಗಾದರೆ? ಅಲ್ಲ ಸಾರಿ, ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ಗೆ ಹೋಗಲಿಲ್ಲ? ಹಾಂ, ಓಕೆ. ನಿಮ್ಮದೇನ ಹೋಟೆಲ್ ಅಥವಾ ಫ್ರಾಂಚೈಸಿದು? ನೀವಿಬ್ಬರು ಸೇರಿ. ನಿಮ್ಮದೇನು ಎಜುಕೇಷನು? MS ಇನ್ ಫಿಸಿಕ್ಸ್. ಓಕೆ, ಅಂದರೆ ಟೀಚಿಂಗ್ ಫೀಲ್ಡ್ಗೆ ಹೋಗೋದಕ್ಕೆ ಮಾಡಿದಿರಿ. ಆದರೆ ಈಗ ಹಾಂ ಹಾಂ ವಾವ್, ಸೂಪರ್. ಓಕೆ. ಓ, ಅತ್ತಿಗೆನ ಇವರು? ಇಲ್ಲಿ ಮಾತಾಡಿದವರು ಅಣ್ಣನ? ಅವ್ರದ್ದೇನು ಎಜುಕೇಷನು? ಅವರು ಸಿವಿಲ್ ಇಂಜಿನಿಯರ್. ಓಕೆ. ಓಕೆ ಓಕೆ, ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತೇಳಿ ನಿಮ್ಮ ಸೈಡ್ ಇದ್ದೇನೆ, ನಿಮ್ಮ ಪ್ರಾದೇಶಿಕ ಖಾದ್ಯ ಮತ್ತು ಆಹಾರಗಳನ್ನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು. ಆ್ಯಕ್ಚುಲಿ ನಮ್ಮ ಕನ್ನಡಿಗರು, ಅದರಲ್ಲೂ ಸಹ ಕರ್ನಾಟಕದವರು, ಕನ್ನಡಿಗರು ಅನ್ನಿಸ್ಕೊಂಡವರು ಬಿಸ್ನೆಸ್ಗಳನ್ನ ಮಾಡಿದರೆ ನಮಗೆ ತುಂಬ ಖುಷಿ. ಹೋಗ್ಲಿಕ್ಕೂ ಖುಷಿ, ತಿನ್ನಲಿಕ್ಕೂ ಖುಷಿ, ಅವ್ರು ಏನೇ ಸ್ಟಾರ್ಟ್ ಮಾಡಿದ್ರು ತೊಗೊಳ್ಳೋಕ್ಕೂ ಖುಷಿ. ಎಲ್ಲೆಲ್ಲಿಂದಲೋ ಬಂದು ಬೆಂಗಳೂರಲ್ಲಿ ಬದುಕ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮವರೇನೆ ಕೆಲಸನೂ ಮಾಡಲ್ಲ, ಅಂದರೆ ನಮ್ಮವ್ರು ನಮಗೇನು ಕೆಲಸ ಮಾಡಲ್ಲ ಅನ್ನೋದಿದೆ. ಈಗ ಕನ್ನಡಿಗರಿಗೆ ಅವಕಾಶಗಳು ಸಿಗೋದು ಕಷ್ಟ. ಅಂದರೆ ಬೆಂಗಳೂರಲ್ಲಿ ಐ ಟಿ ಅನ್ನೋದು ಬಿಟ್ಟು ಬೇರೆ ಈ ಗುತ್ತಿಗೆ ಆಧಾರದ ಮೇಲೆ ತಗೊಳ್ಳೋ ಕೆಲಸಗಳಿಗೆ ಕನ್ನಡಿಗರುಗಳನ್ನ ಸೇರಿಸ್ಕೊಳ್ಳಲ್ಲ ತುಂಬ. ಈ ಮಲ್ಟಿಪ್ಲೆಕ್ಸು ಮಾಲ್ಗಳಲ್ಲೆಲ್ಲ ನೋಡಿದ್ದೀನಿ, ಕನ್ನಡಿಗರು ಸಿಗಲ್ಲ. ಸೊ ಇವರು ಕನ್ನಡಿಗರಿಗೆ ಅವಕಾಶ ಕೊಟ್ಟರೆ ಒಳ್ಳೆಯದು. ನನ್ನ ಪಾನಿಪುರಿ ಆರ್ಡರ್ ಆಗಿತ್ತು, ಬಂದಿದೆ, ತಿಂತೀನಿ. ತಿಂದ್ಬಿಟ್ಟು ದಹಿಪುರಿನಾ? ಓಕೆ. ಹಾಂ, ಹೀಗೆ ಹೇಳು, ಬಾಯಲ್ಲಿಲ್ಲ. ಹೇಗಿದೆ? ತುಂಬ ಚೆನ್ನಾಗಿದೆಯಾ? ಈ ಹೊರಗಡೆ ತಿಂತಿದ್ದಲ್ಲ, ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ, ಟೇಸ್ಟ್ ಡಿಫ್ರೆನ್ಸ್, ಡೂ ಯು ನೋ ಎನಿಥಿಂಗ್? ಸ್ವಲ್ಪ ಜಾಸ್ತಿ ಸ್ವೀಟು ಖಾರ. ಹಾಂ, ಅಲ್ಲಿ ಯೂಸ್ ಮಾಡೋವಂಥದ್ದು ಆಯಿಲು ಬೇರೆ, ಇಲ್ಲಿ ಯೂಸ್ ಮಾಡೋವಂಥದ್ದು ಬೇರೆ ಆಯಿಲ್ ಅಂತ ಇದು, ಮತ್ತು ಪದಾರ್ಥನೂ ಬೇರೆ ಅಂತೆ. ಅದಕ್ಕೆ ಒಂದು ಸ್ವಲ್ಪ ಟೇಸ್ಟು ಡಿಫ್ರೆಂಟ್. ಅದಕ್ಕೆ ಕರ್ಕೊಂಬಂದಿದ್ದಾ? ಓಕೆ, ಇಷ್ಟ ಆಯಿತಾ? ಓಕೆ, ಇದು ಸಾತ್ವಿಕ ಆಹಾರ ಅಂತ. ಇನ್ಮೇಲೆ ಇಲ್ಲೇ ತಿನ್ನು ಪಾನಿಪುರಿ. ಓಕೆ. ಓ, ಕರಾಟೆಗೆ ಬರ್ತೀಯಾ? ಎಷ್ಟನೇ ಕ್ಲಾಸು? 4th. ಓಕೆ, ಆಲ್ ದಿ ಬೆಸ್ಟ್. ಓಕೆ, ಯಾ, ಥ್ಯಾಂಕ್ ಯು. ಫ್ರೆಂಡ್ಸ್, ದಹಿ ಪುರಿ ಕೊಟ್ಟಿದ್ದಾರೆ, ತಿಂದ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ ಹೇಗಿದೆ ಅಂತ. ನನ್ನ ಚಾನಲ್ ಹೆಸರು ಬ್ರೋಸ್ ಲೈಫ್ 30 ಅಂತೇಳಿ, ಆಯಿತಾ? ಯೂಟ್ಯೂಬಲ್ಲಿ ಹುಡುಕಿದ್ರೆ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ರಶ್ನೆಗಳಿದ್ದರೆ ನೀನು ಪ್ರಶ್ನೆಗಳು ಹಾಕ್ಬೋದು. ಓಕೆನಾ? ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀಯಾ ಬ್ರೋಸ್ ಲೈಫ್ ಚಾನಲ್ನ? ಬ್ರೋಸ್ ಲೈಫ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಒಳ್ಳೆ ಮಾಹಿತಿಗಳಿಗೆ ಫಾಲೋ ಮಾಡ್ತಾ ಇರಿ. ಡೈಲಿ ಲಾಗ್. ಒಳ್ಳೆ ಮಾಹಿತಿಗಾಗಿ ಫಾಲೋ ಮಾಡಿ, ಡೈಲಿ ಲಾಗ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕರಾಟೆ ಕಿಡ್. ಆ್ಯಕ್ಚುಲಿ ತಂಬುಳಿ ದಹಿ ಪುರಿ ಕೊಟ್ಟಿದ್ರು ನನಗೆ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಇವತ್ತಿನ ವಿಲಾಗ್ನಲ್ಲಿ ನಾನು ಇಷ್ಟು ಮಾಹಿತಿನ ತೋರಿಸಿದ್ದೀನಿ. ಸೊ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆಯ ಮಾಹಿತಿನ ತೋರಿಸ್ತೀನಿ. ಸೊ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸ್ಪೆಷಲಿ ಕಮೆಂಟ್ ಮಾಡಲಿಕ್ಕೆ ಖಂಡಿತ ಮರಿಬೇಡಿ. ನಿಮಗೆ ನೆಗೆಟಿವ್ ಅನಿಸಿದ್ರು ಓಕೆ, ಪಾಸಿಟಿವ್ ಅನಿಸಿದ್ರು ಓಕೆ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ತಂಬುಳಿ ಮನೆ ನಮ್ಮಜ್ಜಿ ಹೇಳ್ಕೊಟ್ಟಿದ್ದು.
ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಸಾತ್ವಿಕ ಆಹಾರ ನಿಮಗೆ ಬೇಕು, ಈ ಪಾಮ್ ಆಯಿಲು ಅದು ಇದು ಪಾಮ್ರಾಜು ಎಣ್ಣೆ ಹಾಕಿದ್ದು ಬೇಡ, ಔಟ್ಸೈಡ್ ಫುಡ್ಡು ಅಂತ ಹೇಳಿದರೆ ಇಲ್ಲಿಗೆ ಬನ್ನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ಚೆನ್ನಾಗಿತ್ತು. ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಬಾಯ್ ಬಾಯ್, ಧನ್ಯವಾದಗಳು.